ಹಾಯ್ ಫ್ರೆಂಡ್ಸ್, ವಿಷ್ಣು ಕಲ್ಕಿ ಅವತಾರ ಎತ್ತೋದು ಯಾವಾಗ ಗೊತ್ತಾ? ಕಲಿಯುಗದ ಅಂತ್ಯದ ಬಗ್ಗೆ ಶ್ರೀಮದ್ ಭಾಗವತ ಪುರಾಣದಲ್ಲಿ ಏನಿದೆ? ಕಲಿಯುಗದ ಅಂತ್ಯದ ಆ 6 ಲಕ್ಷಣಗಳು ಏನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೇವೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಕಲಿಯುಗದ ಅಂತ್ಯದಲ್ಲಿ ವಿಷ್ಣು ಕಲ್ಕಿ ಅವತಾರವನ್ನ ಎತ್ತಿ ಬರ್ತಾರೆ. ಬಿಳಿ ಕುದುರೆಯಲ್ಲಿ ಬಂದು ಅಧರ್ಮದ ನಾಶ ಮಾಡ್ತಾರೆ ಅಂತ ನೀವೆಲ್ಲ ಕೇಳಿರ್ತೀರಿ. ಹಿಂದೂ ಧರ್ಮದ ಗ್ರಂಥಗಳ ಪ್ರಕಾರ ಕಲ್ಕಿ ಅವತಾರ ವಿಷ್ಣುವಿನ ಕೊನೆಯ ಅವತಾರವಾಗಿದೆ. ಭೂಮಿ ಮೇಲೆ ಪಾಪ ಅಂತಿಮ ಹಂತವನ್ನ ತಲುಪಿದಾಗ ಎಲ್ಲೆಲ್ಲೂ ಅತ್ಯಾಚಾರ, ಅಧರ್ಮ, ಅನಾಚಾರಗಳೇ ತುಂಬಿ ಹೋಗುತ್ತೆ. ಆಗ ಸೃಷ್ಟಿಯ ಉದ್ಧಾರಕ್ಕಾಗಿ ವಿಷ್ಣು ಕಲ್ಕಿ ಅವತಾರವನ್ನ ಎತ್ತಿ ಬಂದು 3 ದಿನದಲ್ಲಿ ಕಲಿಯುಗವನ್ನ ಅಂತ್ಯಗೊಳಿಸಿ ಧರ್ಮವನ್ನ ಸ್ಥಾಪಿಸಿ ಸತ್ಯಯುಗಕ್ಕೆ ನಾಂದಿ ಹಾಡ್ತಾರೆ. ಶ್ರೀಮದ್ ಭಾಗವತ ಪುರಾಣದಲ್ಲಿ ತಿಳಿಸಿರುವಂತೆ ಕಲಿಯುಗದ ಅಂತ್ಯದಲ್ಲಿ ಕೆಲವೊಂದು ಅಸಹಜ ಲಕ್ಷಣಗಳು ಕಂಡುಬರುತ್ತವೆ. ಅಂತಹ 6 ಲಕ್ಷಣಗಳು ಯಾವುವು ಅಂತ ನಾವು ಈ ವಿಡಿಯೋದಲ್ಲಿ ಹೇಳ್ತೇವೆ. ಮೊದಲ ಲಕ್ಷಣ ಹಸಿವು ರೋಗ. ಮೊದಲನೇ ಲಕ್ಷಣದ ಪ್ರಕಾರ ಕಲಿಯುಗದ ಅಂತ್ಯದಲ್ಲಿ ಜನ ಹಸಿವು, ಬಾಯಾರಿಕೆಯಂತಹ ವಿವಿಧ ಚಿಂತೆಯಲ್ಲಿ ಬದುಕ್ತಾರೆ. ಮನುಷ್ಯರ ದೇಹದಲ್ಲಿ ಬಗೆ ಬಗೆಯ ಭಯಾನಕ ರೋಗಗಳು ಕಾಣಿಸಿಕೊಳ್ಳುತ್ತವೆ. ಮನುಷ್ಯನ ವಯಸ್ಸಿನ ಸರಾಸರಿ ಕಮ್ಮಿಯಾಗುತ್ತೆ. ಕಲಿಯುಗದ ಅಂತ್ಯದಲ್ಲಿ ಮನುಷ್ಯನ ಆಯಸ್ಸು ಕೇವಲ 20ರಿಂದ 30 ವರ್ಷಕ್ಕೆ ಬಂದು ನಿಂತಿರುತ್ತೆ. ಅಂದ್ರೆ ಮನುಷ್ಯನ ಆಯಸ್ಸಿನ ಸರಾಸರಿ ಅಷ್ಟರ ಮಟ್ಟಿಗೆ ಕುಸಿದು ಹೋಗಿರುತ್ತೆ. ಎರಡನೇ ಲಕ್ಷಣ ನೀರಿನ ಮೂಲ ಒಣಗಿ ಹೋಗುತ್ತೆ. ಕಲಿಯುಗದ ಅಂತ್ಯದಲ್ಲಿ ಭೂಮಿಯ ಮೇಲಿನ ನೀರಿನ ಮೂಲವೇ ಒಣಗಿ ಹೋಗುತ್ತೆ. ನದಿ, ಸರೋವರಗಳು ಬತ್ತಿ ಹೋಗುತ್ತವೆ. ಇದರಿಂದ ನೀರಿಲ್ಲದೆ ಇಡೀ ಸೃಷ್ಟಿಯಲ್ಲಿ ಹಾಹಾಕಾರ ಉಂಟಾಗುತ್ತೆ. ಯಾವ ಮಟ್ಟಿಗೆ ಅಂದ್ರೆ ಹನಿ ನೀರಿಲ್ಲದೆ ಬಾಯಾರಿಕೆಯಿಂದ ಜನ ನರಳುತ್ತಾರೆ. ಇದರಿಂದ ಸೃಷ್ಟಿಯ ಮರಗಿಡಗಳು ಒಣಗಿ ಹೋಗುತ್ತವೆ. ಸೃಷ್ಟಿಯಲ್ಲಿ ಉಸಿರಾಟದ ಸಮಸ್ಯೆ ತುಂಬಾ ಕಾಡೋಕೆ ಶುರುವಾಗುತ್ತೆ. ಮೂರನೇ ಲಕ್ಷಣ ಪತಿ ಪತ್ನಿಯ ಹೊಲಸು ಸಂಬಂಧ. ಹೌದು, ಶ್ರೀಮದ್ ಭಾಗವತ ಪುರಾಣದಲ್ಲಿ ವಿವರಿಸಿದಂತೆ ಕಲಿಯುಗದ ಅಂತ್ಯದಲ್ಲಿ ಪತಿ ಪತ್ನಿಯ ಸಂಬಂಧ ಕೆಟ್ಟ ಹಂತವನ್ನ ತಲುಪುತ್ತೆ. ಅವರು ಪರಸ್ಪರ ಒಬ್ಬರನ್ನೊಬ್ಬರು ಬಿಟ್ಟು ಪರಸ್ತ್ರೀ ಪರಪುರುಷರೊಂದಿಗೆ ಅನೈತಿಕ ಸಂಬಂಧವನ್ನ ಬೆಳೆಸ್ತಾರೆ. ಮದುವೆಯಾಗದೆಯೇ ಹುಡುಗ ಹುಡುಗಿ ಒಟ್ಟಿಗೆ ಸಂಸಾರ ಮಾಡೋಕೆ ಶುರು ಮಾಡ್ತಾರೆ. ಸಂಬಂಧಗಳಿಗೆ ಯಾವುದೇ ರೀತಿಯ ಬೆಲೆಯೇ ಇರೋದಿಲ್ಲ. ಸಲಿಂಗ ಕಾಮದಂತಹ ಸೃಷ್ಟಿಗೆ ವಿರುದ್ಧವಾದ ಸಂಬಂಧಗಳು ಹೆಚ್ಚಾಗುತ್ತವೆ. ನಾಲ್ಕನೇ ಲಕ್ಷಣ ಧರ್ಮಸ್ಥಾನದಲ್ಲೇ ಅಧರ್ಮ. ದೇವಸ್ಥಾನ, ಮಂದಿರಗಳು ಧರ್ಮದ ಸ್ಥಾನ ಅಂತ ನಾವು ನಂಬ್ತೇವೆ. ಆದ್ರೆ ಕಲಿಯುಗದ ಅಂತ್ಯದಲ್ಲಿ ದೇವಸ್ಥಾನಗಳು ಧರ್ಮದ ಆಸ್ಥಾನವಾಗಿ ಉಳಿಯುವುದಿಲ್ಲ. ತೀರ್ಥ ಸ್ಥಳಗಳಲ್ಲಿ ಧರ್ಮ ಮತ್ತು ಪವಿತ್ರತೆಯ ಬದಲಾಗಿ ಅಧರ್ಮ ಮತ್ತು ಅಪವಿತ್ರತೆಯ ಬಗ್ಗೆ ಚರ್ಚೆ ನಡೆಯುತ್ತೆ. ಅಲ್ಲಿ ದೇವರ ಪೂಜೆ ಬದಲಾಗಿ ಅನಾಚಾರ ಶುರುವಾಗುತ್ತೆ. ದೇವರ ಸ್ಥಾನಗಳು ಹಣ ಸಂಪಾದಿಸುವ, ದೇವರನ್ನು ತೋರಿಸಿ ಜನರನ್ನ ಲೂಟಿ ಮಾಡೋ ಮಾರ್ಗವಾಗಿ ಬದಲಾಗುತ್ತೆ. ಐದನೇ ಲಕ್ಷಣ ಸ್ವಾರ್ಥದ ಜೀವನ. ಹೌದು, ಕಲಿಯುಗದ ಅಂತ್ಯದಲ್ಲಿ ಜನ ಸ್ವಾರ್ಥದ ಜೀವನ ನಡೆಸ್ತಾರೆ. ಈಗ ಏನ್ ಸ್ವಾರ್ಥ ಇಲ್ಲ ಅಂತಿಲ್ಲ, ಆದ್ರೆ ಕಲಿಯುಗದ ಅಂತ್ಯದಲ್ಲಿ ಸ್ವಾರ್ಥದ ಮಟ್ಟ ಮಿತಿಮೀರಿ ಹೋಗಿರುತ್ತೆ. ತಮ್ಮ ಸಣ್ಣ ಸಣ್ಣ ಸ್ವಾರ್ಥಗಳನ್ನು ಈಡೇರಿಸಿಕೊಳ್ಳಲು ಹತ್ಯೆ, ಬೆನ್ನಿಗೆ ಚೂರಿ ಹಾಕುವಂತಹ ಕೆಟ್ಟ ಕೆಲಸ ಮಾಡೋಕೆ ಜನ ಶುರು ಮಾಡ್ತಾರೆ. ಮನುಷ್ಯನ ಜೀವನಕ್ಕೆ ಯಾವುದೇ ರೀತಿಯ ಬೆಲೆ ಇರೋದಿಲ್ಲ. ಎಲ್ಲರೂ ದುಡ್ಡು, ಆಸ್ತಿ, ಐಶ್ವರ್ಯಕ್ಕೋಸ್ಕರ, ಸಂಪಾದನೆ ಮಾಡೋಕ್ಕೋಸ್ಕರ ಕೆಟ್ಟ ದಾರಿಯನ್ನ ಹಿಡಿತಾರೆ. ಆರನೇ ಲಕ್ಷಣ ಅಧರ್ಮದ ಪೂಜೆ. ಕಲಿಯುಗದ ಅಂತ್ಯದಲ್ಲಿ ಧರ್ಮದ ಬದಲಾಗಿ ಅಧರ್ಮದ ಪೂಜೆ ಶುರುವಾಗುತ್ತೆ. ತನ್ನ ಸ್ವಾರ್ಥ ಈಡೇರಿಸಿಕೊಳ್ಳೋದನ್ನೇ ದೊಡ್ಡ ಧರ್ಮ ಅಂತ ಭಾವಿಸಲಾಗುತ್ತೆ. ಧರ್ಮವನ್ನ ನಂಬುವವರು, ದೇವರನ್ನ ಪೂಜಿಸುವವರು ಯಾರೂ ಇರೋದಿಲ್ಲ. ಎಲ್ಲರೂ ನಾಸ್ತಿಕರಾಗಿ ಬದುಕಲು ಶುರು ಮಾಡ್ತಾರೆ. ಹೀಗೆ ಧರ್ಮ ಅಧರ್ಮದ ವ್ಯತ್ಯಾಸವೇ ಗೊತ್ತಿಲ್ಲದೆ ಜನ ಕಾಡು ಪ್ರಾಣಿಗಳಂತೆ ಬದುಕ್ತಾರೆ. ಫ್ರೆಂಡ್ಸ್, ಇದು ಕಲಿಯುಗದ ಅಂತ್ಯದ ಬಗ್ಗೆ ಶ್ರೀಮದ್ ಭಾಗವತ ಪುರಾಣದಲ್ಲಿರುವ 6 ಲಕ್ಷಣಗಳು. ಇದರಲ್ಲಿ ಕೆಲವೊಂದು ಈಗಾಗಲೇ ಶುರುವಾಗಿದೆ. ಆದರೆ ಕಲಿಯುಗದ ಅಂತ್ಯಕ್ಕೆ ಇನ್ನೂ ಲಕ್ಷಾಂತರ ವರ್ಷಗಳು ಬಾಕಿ ಇವೆ ಅಂತ ಕೂಡ ಹೇಳಲಾಗುತ್ತೆ.
ಈ ವರದಿ ನೋಡಿದ ಬಳಿಕ ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.